ಹಾಡು ಹಕ್ಕಿ ಹಾಲಕ್ಕಿ ಸಮಾಜದ ಧ್ವನಿ ಜಾನಪದ ಹಾಡಿನ ಕಣಜ ಪದ್ಮಶ್ರೀ ಸುಕ್ರಿ ಬೊಮ್ಮಗೌಡ ಹಾಡು ನಿಲ್ಲಿಸಿದ್ದಾರೆ. ಸುಕ್ರಿ ಬೊಮ್ಮಗೌಡ ಅವರ ನಿಧನದಿಂದ ಸಾಂಸ್ಕೃತಿಕ ಲೋಕಕ್ಕೆ ಆಗಿರುವ ನಷ್ಟ ತುಂಬಲು ಸಾಧ್ಯವಿಲ್ಲ. ಅವರೊಬ್ಬರು ಹುಟ್ಟು ಕಲಾವಿದ. ಹಾಲಕ್ಕಿ ಜಾನಪದ ಹಾಡುಗಳ ಮೂಲಕವೇ ಲೋಕಪ್ರಸಿದ್ಧರಾಗಿದ್ದ ಸುಕ್ರಜ್ಜಿ ಅವರಿಗೆ ಸಂಗೀತವೇ ಬದುಕಾಗಿತ್ತು. ಸಂಗೀತದ ಜೊತೆಯಲ್ಲಿ ಮದ್ಯಪಾನ ವಿರೋಧಿ ಆಂದೋಲನದಲ್ಲಿಯೂ ಸಕ್ರಿಯರಾಗಿದ್ದ ಸುಕ್ರಿ ಬೊಮ್ಮಗೌಡ ಅವರ ಬದುಕು ಮತ್ತು ಸಾಧನೆ ಆದರ್ಶಪ್ರಾಯವಾದುದು. ವರ್ಷಗಳ ಹಿಂದೆ ಸುಕ್ರಜ್ಜಿಗೆ ಇಳಿ ವಯಸ್ಸಿನಲ್ಲಿ ಹೃದಯ ಸಮಸ್ಯೆ ಕಾಡಿದಾಗ ಹೊನ್ನಾವರದ ಹೃದ್ರೋಗ ತಜ್ಞರಾದ ಡಾ ಪ್ರಕಾಶ್ ನಾಯ್ಕರಲ್ಲಿ ಬಂದರು. ಹೆಚ್ಚಿನ ಚಿಕಿತ್ಸೆಗಾಗಿ ಪ್ರಕಾಶ್ ನಾಯ್ಕರು ಮಂಗಳೂರು ಕೆಎಂಸಿಯ ಹೃದಯ ವಿಭಾಗದ ಮುಖ್ಯಸ್ಥರಾದ ಖ್ಯಾತ ವೈದ್ಯ ಡಾ ನರಸಿಂಹ ಪೈ ಅವರಲ್ಲಿ ಕಳುಹಿಸಿಕೊಟ್ಟರು. ಅಲ್ಲಿ ಸುಕ್ರಜ್ಜಿಗೆ ಹೃದಯದ ಬಡಿತವನ್ನು ಸರಿಪಡಿಸುವ ಪೇಸ್ ಮೇಕರ್ ಅಳವಡಿಸಲಾಯಿತು. ನಂತರ ಆಗಾಗ ಡಾ ಪ್ರಕಾಶರಲ್ಲಿ ಡಾ ಪೈ ಅವರಲ್ಲಿ ಬಂದು ಹೋಗುತ್ತಿದ್ದ ಸುಕ್ರಜ್ಜಿ ಈ ಇಬ್ಬರು ವೈದ್ಯರ ಮನಗೆದ್ದರು. ಹಾಡು ಸುದ್ದಿ ಹೇಳಿ ವೈದ್ಯರ ಮನಸ್ಸನ್ನು ಹಗುರ ಮಾಡುತ್ತಿದ್ದರು. ಈ ಇಬ್ಬರು ವೈದ್ಯರು ಸ್ವಂತ ತಾಯಿಯಂತೆ ಸುಕ್ರಜ್ಜಿಗೆ ಉಚಿತ ಚಿಕಿತ್ಸೆ ನೀಡಿ ನೋಡಿಕೊಂಡರು. ಸುಕ್ರಜ್ಜಿ ಇವರ ಮೇಲೆ ಪ್ರೀತಿಯ ಮಳೆಗೆರೆದು ಹಾಡು ಹಾಡುತ್ತಿದ್ದರು. ಇಡೀ ಆಸ್ಪತ್ರೆ ತಿರುಗಿ ನೋಡಿ ಸಂತೋಷದಲ್ಲಿ ಪಾಲ್ಗೊಳ್ಳುತ್ತಿತ್ತು. ಒಮ್ಮೆ ಹಿರಿಯ ಪತ್ರಕರ್ತರಾದ ಜೀವ್ ಭಟ್ಟರು ಡಾಕ್ಟರ್ಗಳು ಹೇಗೆ ಸುಕ್ರಜ್ಜಿ ಎಂದು ಕೇಳಿದಾಗ ಚಲೋ ಇವ್ರೋ ಎಂದು ಬೊಚ್ಚು ಬಾಯಿ ತೆಗೆದು ಕಣ್ಣಿನ ಮಿಂಚು ಹರಿಸಿ ಸುಕ್ರಜ್ಜಿ ನಕ್ಕಾಗ ಅದು ವೈದ್ಯರ ಮುಖದಲ್ಲಿ ಧನ್ಯತಾ ಭಾವ ಮೂಡಿಸಿತ್ತು. ಈ ಬಗ್ಗೆ ನುಡಿಸಿರಿಯೊಂದಿಗೆ ಮಾತನಾಡಿದ ಡಾ ನರಸಿಂಹ ಪೈ ಅವರು ಇದೇ ಸೋಮವಾರ ಸುಕ್ರಜ್ಜಿ ಎಂದಿನಂತೆ ಮಂಗಳೂರಿಗೆ ಚಿಕಿತ್ಸೆಗೆ ಹೋದಾಗ ಮಂದವಾಗಿದ್ದರಂತೆ. ಏನು ಸಮಸ್ಯೆ ಎಂದರೆ ಏನೂ ಇಲ್ಲ ಎಂದು ಮೌನವಾದರಂತೆ. ಪೇಸ್ ಮೇಕರ್ ಬ್ಯಾಟರಿ ಚಾರ್ಜ್ ಮಾಡಿ ಕಳುಹಿಸಿಕೊಟ್ಟಿದ್ದೆ, ಎಂದಿನಂತಿರಲಿಲ್ಲ ಎಂದು ಹೇಳಿದ್ದಾರೆ. ನಂತರ ಡಾ ಪ್ರಕಾಶ್ ನಾಯ್ಕರಿಗೆ ಫೋನ್ ಮಾಡಿ ನಿದ್ದೆ ಹೆಚ್ಚಾಗುತ್ತಿದೆ, 2-3 ದಿನದಲ್ಲಿ ಬರುತ್ತೇನೆ ಅಂದಿದ್ದರಂತೆ. ಆದ್ರೀಗ ಸುಕ್ರಜ್ಜಿ ಮರಣೋದ್ಧಾರದ ಲೋಕಕ್ಕೆ ಹೋಗಿದ್ದಾರೆ. ಈ ಇಬ್ಬರು ವೈದ್ಯರು ಸುಕ್ರಜ್ಜಿಯ ಹೃದಯ ಸಂಪನ್ನತೆ, ಜೀವನೋತ್ಸಾಹ, ಪ್ರೀತಿಯನ್ನು ಸ್ಮರಿಸಿಕೊಂಡಿದ್ದಾರೆ. ಇಂದು ಮುಂಜಾವಿನಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪ್ರೀತಿಯ ಸುಕ್ರಜ್ಜಿ, ಪದ್ಮಶ್ರೀ ಪುರಸ್ಕೃತ ಅಂಕೋಲೆ ವಾಸಿಯಾಗಿರುವ ಸುಕ್ರಿ ಬೊಮ್ಮಗೌಡ ಅವರ ನಿಧನದ ವಾರ್ತೆಯನ್ನು ಕೇಳಿ ಅತೀವ ದುಃಖವಾಯಿತು. ಕಳೆದ ಸುಮಾರು 5 ವರ್ಷಗಳಿಂದ ಸುಕ್ರಜ್ಜಿ ನಮಗೆ ಚಿರಪರಿಚಿತರು. ಇಳಿ ವಯಸ್ಸಿನಲ್ಲಿ ಕೂಡ ಈ ಜಾನಪದ ಹಾಡಿಗೆ ಅವರು ಮಾಡುವಂಥ ಪ್ರಯತ್ನ, ಓರ್ವ ಕಲಾವಿದೆಯಾಗಿ ಎಲ್ಲರಿಗೂ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪರಿಚಿತರಾಗಿರುವಂತಹ ಮುಖ. ಅವರ ಈ ಕಾರ್ಯಕ್ಕೆ ಕೇಂದ್ರ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಟ್ಟಿತ್ತು. ಆದರೂ ಅಷ್ಟೊಂದು ಇಳಿ ವಯಸ್ಸಿನಲ್ಲಿ ಕೂಡ ಅವರ ಕಾರ್ಯಪ್ರವೃತ್ತಿ, ಅವರಿಗಿದ್ದ ಅಪಾರ ಜೀವನೋತ್ಸಾಹ ಮತ್ತು ಸಾಮಾಜಿಕ ಕಳಕಳಿಯ ಕೊಂಡಿ ಇಂದು ನಮ್ಮಿಂದ ಕಳಚಿದಂತಾಗಿದೆ. ಹೃದಯದ ಸಮಸ್ಯೆಯಿಂದ ಮಂಗಳೂರಿಗೆ ಬಂದು ಪೇಸ್ ಮೇಕರನ್ನು ಅಳವಡಿಸಿ ಹುಷಾರಾಗಿ ತಮ್ಮ ಕಾರ್ಯಚಟುವಟಿಕೆಗಳಿಗೆ ಹಿಂತಿರುಗಿದ ಸುಕ್ರಜ್ಜಿ ಇಂದು ನಮ್ಮೊಂದಿಗಿಲ್ಲ. ಅವರ ಲವಲವಿಕೆ, ಅವರ ಇಳಿ ವಯಸ್ಸಿನಲ್ಲಿರುವ ಹುಮ್ಮಸ ಮತ್ತು ಪ್ರತಿಯೊಬ್ಬರ ಜೊತೆಗೆ ಅವರು ಬೆರೆತುಕೊಂಡಿರುವ ಆ ಕ್ಷಣಗಳು ಇಂದು ನೆನಪು ಮಾತ್ರ. ದೇವರಲ್ಲಿ ಅವರ ನಿಧನದಿಂದ ಆಗುವಂತಹ ದುಃಖ ಅವರ ಪರಿವಾರದವರಿಗೆ ಸಹಿಸುವ ಶಕ್ತಿ ಮತ್ತು ಆ ಸುಕ್ರಜ್ಜಿಗೆ ಸದ್ಗತಿಯ ಪ್ರಾರ್ಥನೆಯನ್ನು ಮಾಡುತ್ತಾ ದೇವರಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಸಾಂಸ್ಕೃತಿಕ ಲೋಕದ ಅಮೂಲ್ಯ ರತ್ನ, ಹಾಡುವ ಕೋಗಿಲೆ ಎಂದು ಫೇಮಸ್ ಆದಂಥ ಸುಕ್ರಜ್ಜಿ, ಪದ್ಮಶ್ರೀ ಸುಕ್ರಜ್ಜಿ ಅವರಿಗೆ ಚಿಕಿತ್ಸೆ ಕೊಡುವಂಥ ಭಾಗ್ಯ ನನ್ನ ಪಾಲಿಗೆ ಬಂದಿದ್ದು ನನ್ನ ಜೀವನದ ಅತ್ಯುನ್ನತ ಭಾಗ್ಯ ಅಂತಲೇ ಅಂದ್ಕೋತೇನೆ. ಕೆಲವು ವರ್ಷಗಳ ಹಿಂದೆ ಆರಾಮಿಲ್ಲ ಅಂತ ನನ್ನ ಹತ್ರ ಬಂದು ಅಡ್ಮಿಟ್ ಆದರು.
ನನಗೇನೋ ಹಾರ್ಟಿನ ಕಾಯಿಲೆ ಇದೆ ಅಂತ ಗೊತ್ತಾದಾಗ ಹತ್ತಿರದ ಮಂಗಳೂರಿಗೆ ನರಸಿಂಹಯ್ಯವ್ರ ಹತ್ರ ಕಳಿಸ್ಕೊಟ್ಟೆ. ಅಲ್ಲಿ ಪೇಸ್ ಮೇಕರ್ ಹಾಕಿ ತಿರ್ಗಾ ವಾಪಸ್ ಮನೆಗೆ ಹೋಗುವಾಗ ನನ್ನ ಹತ್ರನೇ ಬಂದು 2-3 ದಿನ ICU ಅಡ್ಮಿಟ್ ಆದರು. ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ ಆ ದಿನಗಳನ್ನು ನಾನು ತುಂಬ ಖುಷಿಯಿಂದ ಅನುಭವಿಸಿದ್ದೇನೆ. ರೌಂಡ್ಸಿಗೆ ಹೋದಾಗಲೆಲ್ಲ ನನಗೆ ಮಗನೇ ಅಂತಲೇ ಕರೆಯೋರು. ಅಡ್ಮಿಟ್ ಆದ ಪೇಷಂಟ್ಸ್ಗಳು ಯಾರೇ ಆದರೂ ಡಾಕ್ಟ್ರೇ ಸರ್ ಅಂತ ಹೇಳಿದ್ರೆ ಇವರು ಮಗ ಅಂತೇಳಿ ಮನೆಯಲ್ಲೆಲ್ಲ ಆರಾಮ. ನಾನು ಅವ್ರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಆರಾಮಿದ್ದೀರಾ ಅಜ್ಜಿ ಅಂತ ಕೇಳಿದ್ರೆ, ಮಗ ನೀ ಹೆಂಗಿದ್ಯಾ, ಆರಾಮಿದ್ಯಾ, ಮನೆಯಲ್ಲೆಲ್ಲ ಆರಾಮಿದ್ದೀರಾ, ಹೆಂಡತಿ ಆರಾಮಿದ್ದ, ಮಕ್ಕಳು ಆರಾಮಿದ್ರಾ ಅಂತ ನಮ್ಮ ಸುಖವನ್ನೇ ಕೇಳ್ತಾ ಇದ್ದಂಥ ಅಜ್ಜಿಯವರು ನನ್ನ ತುಂಬ ಅತ್ಯಂತ ಸುಮಧುರ ಕ್ಷಣಗಳು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಂಥದ್ದು. ಆಮೇಲೆ 2-3 ಸಾರಿ ಮತ್ತೆ ಬಂದರು. ಮೊನ್ನೆ ಅವರ ಮೊಮ್ಮಗಳು ಫೋನ್ ಮಾಡಿ ಮಂಗಳೂರಿಂದ ಟ್ರೀಟ್ಮೆಂಟ್ ತೊಗೊಂಡು ಬಂದಿದ್ದೀವಿ, ಅಜ್ಜಿ ನಿದ್ದೆ ಮಾಡ್ತಾ ಇದ್ದಾಳೆ, ಹೇಳ್ತಾನೆ ಇಲ್ಲ ಅಂತೇಳಿ ನನಗೆ ವಾಟ್ಸಪ್ ಮಾಡಿದಾಗ ಅದರಲ್ಲಿ ಒಂದು ಗುಳಿಗೆನ ಸ್ಟಾಪ್ ಮಾಡಿ ಅಂತ ಹೇಳಿದೆ, ಇಲ್ಲಾಂದರೆ ಬಂದುಬಿಡಿ ಅಂತ ಹೇಳಿದೆ. ಬರಲಿಕ್ಕೆ ಆಗೋದಿಲ್ಲ ಸರ್, ನಾಳೆ ಬರ್ತೇವೆ ಅಂತೇಳಿ ಹೇಳಿದ್ರು. ಇವತ್ತು ನೋಡುವಾಗ ಅಜ್ಜಿ ಬಾರದ ಲೋಕಕ್ಕೆ ಹೋಗ್ಬಿಟ್ಟಿದ್ದಾಳೆ. ತುಂಬ ದುಃಖ ಆಯಿತು. ನಾವು ಉತ್ತರ ಕನ್ನಡ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದವರು ನಾವು ಒಂದು ಅಮೂಲ್ಯ ರತ್ನವನ್ನು ಕಳ್ಕೊಂಡಿದ್ದೇವೆ. ಸಾಂಸ್ಕೃತಿಕ ಲೋಕದ ಅನರ್ಘ್ಯ ರತ್ನವನ್ನು ಕಳ್ಕೊಂಡಿದ್ದೇವೆ. ತುಂಬಲಾರದ ನಷ್ಟ ಇದು ನಮಗೆ. ಆದರೂ ಸಹ ಇದನ್ನು ಸ್ವೀಕರಿಸಲೇಬೇಕಾಗಿದೆ. ಅವರ ಫ್ಯಾಮಿಲಿಗೆ, ಅವರ ಕುಟುಂಬಕ್ಕೆ, ಅವರ ಅನ್ಯೋನ್ಯರಿಗೆ ದೇವರು ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ, ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತ ನಾನು ಬೇಡ್ಕೊಳ್ತೇನೆ, ದೇವರಲ್ಲಿ ಬೇಡ್ಕೊಳ್ತೇನೆ. ಪದ್ಮಶ್ರೀಗೂ ಮೀರಿದ ವ್ಯಕ್ತಿತ್ವ ಸುಕ್ರಜ್ಜಿಯದ್ದಾಗಿತ್ತು. ವಿದ್ಯಾವಂತರು, ವಿದ್ವಾಂಸರು, ಕಲಾವಿದರು, ಪದ್ಮಶ್ರೀಗಳು ದೇಶದಲ್ಲಿ ಬೇಕಾದಷ್ಟು ಜನ ಸಿಗುತ್ತಾರೆ. ಆದರೆ ಸುಕ್ರಜ್ಜಿಯಂತೆ ಸಹೃದಯತೆಯೇ ವ್ಯಕ್ತಿತ್ವವಾದವರು ವಿರಳವಾಗುತ್ತಿದ್ದಾರೆ. ವಿದ್ಯೆ, ಸಂಪತ್ತು, ಅಧಿಕಾರಗಳಿಗಿಂತ ಮಾನವೀಯ ಮೌಲ್ಯಗಳು ದೊಡ್ಡ ಸಂಪತ್ತಾಗಬಲ್ಲದು ಎಂದು ಸುಕ್ರಜ್ಜಿ ತಮ್ಮ ಜೀವನದಿಂದ ತೋರಿಸಿಕೊಟ್ಟು ಹೋಗಿದ್ದಾರೆ. ಸಂಜಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.